ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಂಚವಲ್ಲರು ಮಾಡ್ತಾರಲ್ಲ ಎಂತ ಗೊತ್ತುಂಟು ಇವತ್ತು ನಿಮಗೆ ನಾವು ಇದು ಒಂದು ಮನೆ ಮದ್ದನ್ನು ಹೇಳಿ ಕೊಡ್ತಿದ್ದೇವೆ. ಈಗ ನೋಡಿ ಕೆಲವರಿಗೆ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಮತ್ತೆ ಕೆಲವೊಂದು ಸ್ವೀಟ್ ತಿಂದು ಅಥವಾ ಏನಾದರೂ ಫುಡ್ ತಿಂದು ಹೊಟ್ಟೆ ನೋವೆಲ್ಲ ಬರ್ತದಲ್ಲ, ಅದಕ್ಕೆ ನಾವು ಮನೆಯಲ್ಲೇ ಮಾಡುವಂತ ಇದು ಮನೆ ಮದ್ದನ್ನು ಹೇಳುದು. ನಮಗೆ ಅದನ್ನು ಮನೆ ಮದ್ದನ್ನು ಕುಡಿದ್ರೆ ಇದು ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ ಎಲ್ಲ ಅದು ಬಂದ್ರೆಲ್ಲ ನಿಲ್ತದೆ. ಖಾಲಿ 5 ನಿಮಿಷದಲ್ಲಿ ಆ ಕಷಾಯವನ್ನು ಕುಡಿದ್ರೆ ಇದು ಹೊಟ್ಟೆ ನೋವು ಲೂಸ್ ಮೋಷನ್ ಎಲ್ಲ ನಿಲ್ತದೆ. ಹಾಗೆ ನಿಮ್ಗೆ ಅದನ್ನು ಇವತ್ತು ಹೇಳಿಕೊಡ್ತೇವೆ. ನೋಡಿ, ಒಂದು ಮಣ್ಣಿನ ತವ ಇಟ್ಟಿದ್ದೇನೆ. ಇದು ಬಿಸಿ ಆದಮೇಲೆ ತವ 1 ಟೀ ಸ್ಪೂನಿಗೆ ಟೀ ಪೌಡ್ರ್ ಹಾಕಬೇಕು, ಅಂದರೆ ಚಹಾ ಪೌಡ್ರ್ ಹಾಕಬೇಕು. 1 ಟೀ ಸ್ಪೂನ್ ಹಾಕಿದರೆ ಸಾಕು. ಚಹಾ ಹುಡಿಯನ್ನು 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ಬೆಂಕಿಯ ಲೋ ಫ್ಲೇಮ್ ಇಡಬೇಕು, ಯಾಕಂದರೆ ಇದು ಎಲ್ಲ ಕಪ್ಪಾಗ್ತದೆ ಬೇಗ. ನಿಮ್ಗೆ ಇಲ್ಲಿ ಕಾಣ್ಬೋದು ನೋಡಿ, ಇಲ್ಲಿ ಎಂತ ಆಗಿದೆ ಅಂತ ಅನ್ಕೊಳ್ಬೋದು ನೀವು. ಇದೆಂತ ಆದದಂತ ಹೇಳಿದ್ರೆ, ಈ ತವ ಉಂಟಲ್ಲ ಮಣ್ಣಿದು 3 ಪೀಸ್ ಆಗಿತ್ತು ನೋಡಿ, ಇಲ್ಲಿ 2 ಪೀಸ್ ಆಗಿತ್ತು. ಹಾಗೆ ಇದನ್ನು ನಾವು ಜಾಯಿಂಟ್ ಮಾಡಿದ್ದು ಒಂದು 8 ತಿಂಗಳ ಮೊದಲು ನಾವು ಇದು ವಿಡಿಯೋ ಹಾಕಿದ್ದೇವೆ, ಹೇಗೆ ಮಣ್ಣಿನ ಪಾತ್ರೆಯನ್ನು ಜಾಯಿಂಟ್ ಮಾಡೋದು ಅಂತ ಹೇಳಿ. ಒಡೆದ್ರೆ ಬೆಲ್ಲ ಸುಣ್ಣ ಎಲ್ಲ ಹಾಕಿ ಮಾಡಿದ್ರೆ ಆಯಿತು. ತುಂಬ ಸುಲಭ ಕೂಡ ಮಾಡಲಿಕ್ಕೆ. ಅವತ್ತು ತೋರಿಸಿದ್ದೇವೆ, ಬೇಕಿದ್ದು ಚೆಕ್ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ. ಇದು 1 ನಿಮಿಷ ಆಯ್ತು, ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ, ಇಷ್ಟು ಸಾಕು. ಇನ್ನೊಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಬೇಕು ನೋಡಿ, ಇಷ್ಟು ನೀರು ಹಾಕ್ತೇನೆ. ನೀರು ಹಾಕಿದ ಮೇಲೆ ಹುರಿದ ಚಹಾ ಹುಡಿಯನ್ನು ಹಾಕಬೇಕು. ಲೋ ಫ್ಲೇಮಲ್ಲಿ ಬೇಯಬೇಕು. 1 ಗ್ಲಾಸ್ ನೀರು ಹಾಕಿದ್ದೇನೆ, ಇದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಕುದಿ ಬಂದು. ನೋಡಿ, ಇದನ್ನು ಮುಚ್ಚಿಡ್ತೇನೆ. ನೋಡಿ, ಇದು ಕುದಿ ಬಂದು ಅರ್ಧ ಗ್ಲಾಸ್ ಆಯಿತು. ಮುಚ್ಚಿ ಇಡಬಾರ್ದು, ತೆಗೆದು ನೋಡಬೇಕು ಮಧ್ಯೆಯಲ್ಲಿ. ನೋಡಿ, ಇದು ಅರ್ಧ ಗ್ಲಾಸ್ವರೆಗೆ ಕುದಿ ಬಂದಿದೆ, ಸಾಕು. ಇದನ್ನು ತೆಗೆಯೋದು, ಇದನ್ನು ಸೋಸಬೇಕು. ಟೀ ತಣ್ಣಗಾದ್ಮೇಲೆ ಅರ್ಧ ಲಿಂಬೆ ಹುಳಿ ರಸ ಇದಕ್ಕೆ ಹಿಂಡಿ ಹಾಕಬೇಕು. ಇದಕ್ಕೆ 2 ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಹೊಟ್ಟೆ ನೋವಿಗೆ ಮತ್ತೆ ಲೂಸ್ ಮೋಷನ್ಗೆ ಆಗುವಂತಹ ಸುಲಭವಾದ ಕಷಾಯ ರೆಡಿ ಆಗಿದೆ. ನೋಡಿ, ಒಬ್ರಿಗೆ ಇಷ್ಟು ಕುಡಿದ್ರೆ ಆಯ್ತು, ಜಾಸ್ತಿ ಕುಡಿಲಿಕ್ಕಿಲ್ಲ. ಒಂದು ಟೈಮಿಗೆ ಮಾತ್ರ ಇಷ್ಟು ಕುಡಿಲಿಕ್ಕೆ. ಅರ್ಧ ಗ್ಲಾಸ್ ಆಗಿತ್ತು ಕುದಿಸಿ, ಅದರಲ್ಲಿ 1/4 ಗ್ಲಾಸ್ ಇಲ್ಲಿಗೆ ಹಾಕಿದ್ದೇವೆ, 1/4 ಗ್ಲಾಸ್ ಇಲ್ಲಿಗೆ ಹಾಕಿದ್ದೇವೆ. ಒಂದು ಹೊತ್ತಿಗೆ ಕುಡಿದ್ರೆ ಆಯ್ತು. ಈಗ ಹೊಟ್ಟೆ ನೋವು ಸ್ಟಾರ್ಟ್ ಆದ್ರೆ ಇಷ್ಟು ಕುಡಿದ್ರೆ ಆಯ್ತು. ಒಂದೇ ಟೈಮಲ್ಲಿ ನಿಲ್ತದೆ, ನಿಲ್ಲದಿದ್ರೆ ವಾಪಸ್ ಮಾಡಿ ಕುಡಿದ್ರೆ ಆಯ್ತು. ನೋಡಿ, ಇಷ್ಟು. ನೋಡಿ, ನಾವು ಸ್ವಲ್ಪ ಕುಡ್ದೇವೆ, ಅಂದ್ರೆ ನಮಗೆ ಹೊಟ್ಟೆ ನೋವೆಲ್ಲ ಇಲ್ಲಲ್ಲ, ಹಾಗೆ. ಟೇಸ್ಟ್ ಅಂತೂ ಒಳ್ಳೇದೇ ಇಲ್ಲ, ಅಂದ್ರೆ ಒಂಥರ ಕಹಿ ಉಪ್ಪು ಎಲ್ಲ ಉಂಟು. ಹೊಟ್ಟೆ ನೋವು ಲೂಸ್ ಮೋಷನ್ ಇದ್ದವ್ರಿಗೆ ಇದು ತುಂಬ ಒಳ್ಳೇದು, ಬೇಗ ನಿಲ್ತದೆ. ಬೆಳಿಗ್ಗೆ ಇಷ್ಟು 1/4 ಗ್ಲಾಸ್ ಒಂದು 10 ಗಂಟೆಗೆ ಕುಡಿದ್ರೆ ಸಂಜೆ ನೀವು ಕುಡಿದ್ರೆ ಆಯ್ತು ವಾಪಸ್. ಎಲ್ಲಾದ್ರೂ ನಿಲ್ಲದಿದ್ರೆ ಒಂದೇ ಟೈಮ್ಗೆ ಹೆಚ್ಚಾಗಿ ಒಂದು 70% ಒಂದೇ ಟೈಮಲ್ಲಿ ನಿಲ್ತದೆ. ಮತ್ತೆ ಟೀಯನ್ನು ಬೆಳಿಗ್ಗೆನೆ ಮಾಡಿಡ್ಬೋದು, ಯಾರಿಗಾದ್ರೂ 2 ಟೈಮ್ಗೆ ಕುಡಿಬೇಕು ಅಂತ ಇದ್ದವರು. ಟೀಯನ್ನು ಮಾಡಿ ಉಪ್ಪು ಮತ್ತು ಲಿಂಬೆ ರಸವನ್ನು ಸಂಜೆ ಯಾವಾಗ ಬೇಕೋ ಆಗ ಹಾಕಿ ಕುಡಿಬೋದು. ಉಪ್ಪು ಮತ್ತು ಇದು ಲಿಂಬೆ ರಸ ಎಲ್ಲ ಹಾಕಿದರೆ ಹಾಳಾಗ್ತದೆ, ಮತ್ತೆ ತುಂಬ ತಿಡ್ಲಿಕ್ಕೆ ಆಗೋದಿಲ್ಲ. ಅದು ಹಾಕಿದ ತಕ್ಷಣ ಕುಡಿಬೇಕಾಗ್ತದೆ. 5 ನಿಮಿಷದಲ್ಲಿ ನಿಲ್ತದೆ. ಇದನ್ನು ಕುಡೀರಿ, ಯಾರಿಗೆಲ್ಲ ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ ಬಂದರೆ. ಇದು ಅಜ್ಜಿ ಹೇಳಿಕೊಟ್ಟಂತಹ ಮದ್ದು. ಅವತ್ತೇ ಅವರು ಅಂದರೆ ಇವರಿಗೆಲ್ಲ ಹೊಟ್ಟೆ ನೋವು ಎಲ್ಲ ಬರುವಾಗ, ಇದು ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆದರೆ ಈ ರೀತಿಯ ಮದ್ದು ಕೊಡ್ತಿದ್ದಂತೆ. ಹಾಗೆ ನಾವು ಕೂಡ ಹೀಗೆ ಹೊಟ್ಟೆ ನೋವೆಲ್ಲ ಬಂದರೆ, ಹೊಟ್ಟೆ ನೋವು ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ಇದನ್ನೇ ಕುಡಿದು ಬೇಗ 5 ನಿಮಿಷದಲ್ಲಿ ನಿಲ್ತದೆ. ಯಾರಿಗಾದ್ರೂ ನಿಲ್ಲದಿದ್ರೆ 2 ಟೈಮಿಗೆ ಕುಡೀರಿ, ಬೆಳಿಗ್ಗೆ ಕುಡಿದ್ರೆ ಸಂಜೆ ಕುಡಿದ್ರೆ ಆಯ್ತು. ಮತ್ತೆ ಇವತ್ತಿನ ಮದ್ದು ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಹೇಳಿಕೊಡಿ, ಶೇರ್ ಮಾಡಿ, ಅವರಿಗೆ ಕೂಡ ಗೊತ್ತಾಗ್ತದೆ. ಎಲ್ಲಾದ್ರೂ ಹೊಟ್ಟೆ ನೋವು ಬಂದ್ರೆ ಅವ್ರು ಕೂಡ ಟ್ರೈ ಮಾಡ್ಲಿ. ಮತ್ತೆ ಈ ಕಷಾಯಕ್ಕೆ ಯಾವುದೇ ರೀತಿಯ ಬೆಲ್ಲ, ಬೇರೆ ಇಂಗ್ರೀಡಿಯೆಂಟ್ಸ್ ಯಾವ್ದು ಸೇರಿಸಬೇಡಿ. ನಾವು ಯಾವ್ದು ಹೇಳಿಕೊಟ್ಟಿದ್ದೇವೆ ಅದನ್ನೇ ಹಾಕಿ. ಲೂಸ್ ಮೋಷನ್ಗೆ ಈ ಒಂದು ಮದ್ದು ಇದ್ರೆ ಸಾಕು, ಬೇರೆ ಮದ್ದು ಬೇಕಂತಲೇ ಇಲ್ಲ. ಯಾರಿಗೆಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ, ಈ ಒಂದು ಮದ್ದನ್ನು ಕುಡಿದು ನೋಡಿ. ನಿಕ್ಲಿಗೆಲ್ಲ ಲೂಸ್ ಮೋಷನ್ ಎಂಬ ಬಂಜಿ ಮೈನ ಮದ್ದು ಇತ್ತಿಲ್ಲ, ಈ ಮದ್ದನ್ನು ಟ್ರೈ ಮಾಡ್ಕೊಳ್ಳಿ. ಎಡ್ಡೆ ಮದ್ದು ಮಾತ್ರ 5 ನಿಮಿಷ ಉಂಟು, ನಿಕ್ಲ ಟ್ರೈ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.